ನಮಸ್ಕಾರ. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ರವರ ಸಿಡಿಲಬ್ಬರದ ಆಟಕ್ಕೆ ಧೂಳಿಪಟವಾಯಿತು ರಾಜಸ್ಥಾನ. ಆರ್ಆರ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ಸಿಬಿ. ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ಮತ್ತು ಆರ್ಸಿಬಿ ನಡುವಿನ ಇಂದಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ 2025ರ 28ನೇ ಪಂದ್ಯದಲ್ಲಿ ರಾಯಲ್ಸ್ ಗಳ ಕಾದಾಟದಲ್ಲಿ ಆರ್ಸಿಬಿ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ 4ನೇ ಗೆಲುವು ಕಂಡಿದೆ ಸ್ನೇಹಿತರೆ. ವಿಶೇಷವೇನೆಂದರೆ ಆರ್ಸಿಬಿ ಈ 4 ಪಂದ್ಯಗಳನ್ನ ಕೂಡ ತವರಿನಿಂದ ಹೊರಗೆ ಗೆದ್ದಿದೆ. ಜೈಪುರದಲ್ಲಿ ಆರಂಭವಾದ ಆರ್ಸಿಬಿಯ ಈ 6ನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ರಜತ್ ಪಾಟಿದಾರ್ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ರಾಜಸ್ಥಾನ ರಾಯಲ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುತ್ತದೆ. ಮೊದಲ ವಿಕೆಟ್ಗೆ ಯಶಸ್ವಿ ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ಅವರ ನಡುವೆ 49 ರನ್ಗಳ ಪಾರ್ಟ್ನರ್ಶಿಪ್ ಮೂಡಿಬರುತ್ತದೆ. ಈ ವೇಳೆ ಸಂಜು ಸ್ಯಾಮ್ಸನ್ 19 ಎಸೆತಗಳಿಂದ 15 ರನ್ ಬಾರಿಸಿ ಕೃಣಾಲ್ ಪಾಂಡ್ಯರವರ ಎಸೆತದಲ್ಲಿ ಸ್ಟಂಪ್ಔಟ್ ಆಗುತ್ತಾರೆ. ಅದಾದ ಬಳಿಕ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ರಿಯಾನ್ ಪರಾಗ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಅರ್ಧಶತಕದ ಜೊತೆ ಆಟವೂ ಕೂಡ ಮೂಡಿಬರುತ್ತದೆ. ಈ ವೇಳೆ ಯಶಸ್ವಿ ಜೈಸ್ವಾಲ್ 35 ಎಸೆತಗಳಿಂದ ಅರ್ಧಶತಕ ಸಿಡಿಸಿ ಆರ್ಸಿಬಿ ಬೌಲರ್ಗಳನ್ನ ಚೆಂಡಾಡಿದರು. ಮತ್ತೊಂದು ಕಡೆ ರಿಯಾನ್ ಪರಾಗ್ 22 ಎಸೆತಗಳಿಂದ 30 ರನ್ ಕಲೆ ಹಾಕಿ ಯಶ್ ಡಯಾಲ್ ರವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಕೂಡ 47 ಎಸೆತಗಳನ್ನು ಎದುರಿಸಿ 2 ಸಿಕ್ಸ್ ಹಾಗೂ 10 ಫೋರ್ಗಳೊಂದಿಗೆ 150ರ ಸ್ಟ್ರೈಕ್ ರೇಟ್ ನಲ್ಲಿ 75 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಇನ್ನು ಕೊನೆ ಹಂತದಲ್ಲಿ ಧ್ರುವ ಜುವೆಲ್ 23 ಎಸೆತಗಳಿಂದ ಆಜಿಯಾ 35 ರನ್ ಸಿಡಿಸಿ ತಂಡದ ಮೊತ್ತವನ್ನ 150 ಕ್ರಾಸ್ ಮಾಡಿದರು. ಈ ಮಧ್ಯೆ ಶಿಮ್ರನ್ ಹೆಟ್ಮೇರ್ 8 ಎಸೆತಗಳಿಂದ 9 ರನ್ ಕಲೆ ಹಾಕಿ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಒಪ್ಪಿಸಿದರು. ಅಂತಿಮವಾಗಿ ರಾಜಸ್ಥಾನ ತಂಡ ಈ ಒಂದು ಪಂದ್ಯದಲ್ಲಿ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 173 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಇನ್ನು ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜೋಸ್ ಹೆಸಲ್ವುಡ್ ಹಾಗೂ ಕೃಣಾಲ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಜೈಪುರದ ಈ ಸ್ಲೋ ಅಂಡ್ ಲೋ ಟ್ರ್ಯಾಕ್ ಪಿಚ್ ನಲ್ಲಿ 174 ರನ್ಗಳ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುತ್ತಿದೆ ಸ್ನೇಹಿತರೆ. ಫಿಲ್ ಸ್ಲಾಟ್ ಹಾಗೂ ವಿರಾಟ್ ಕೊಹ್ಲಿ ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡಿಸಿದ್ರು ಅಂತಾನೆ ಹೇಳಬಹುದು. ಅದರಲ್ಲಿಯೂ ಫಿಲ್ ಸ್ಲಾಟ್ ಉಪ್ಪಿಗಿಂತ ರುಚಿ ಎನ್ನುವ ಹಾಗೆ ಬ್ಯಾಟ್ ಬೀಸಿದರು. ಅದರಲ್ಲಿಯೂ ಆ ಒಂದು 2 ಫ್ಲಾಟ್ ಸಿಕ್ಸ್ ಗಳನ್ನ ಬಾರಿಸಿದರೆ ನಿಜಕ್ಕೂ ಆ 2 ಸಿಕ್ಸ್ ಗಳು ಅತ್ಯದ್ಭುತವಾಗಿದ್ದವು ಸ್ನೇಹಿತರೆ. ಪ್ರತಿಯೊಂದು ಬೌಲರ್ ಗಳನ್ನ ಮೆರಿಟ್ ಆಫ್ ಬಾಲ್ ನಲ್ಲಿ ಸಿಕ್ಸ್ ಗಟ್ಟಿದ ಫಿಲ್ ಸ್ಲಾಟ್ ಕೇವಲ 28 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಆರ್ಸಿಬಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಇದಲ್ಲದೆ ಪವರ್ ಪ್ಲೇ ನಲ್ಲಿ ಆರ್ಸಿಬಿ ತಂಡ 65 ರನ್ ಕಲೆ ಹಾಕಿ ಯಾವುದೇ ವಿಕೆಟ್ ಕಳೆದುಕೊಂಡಿರಲಿಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಇಲ್ಲೇ ಪಂದ್ಯ ಆರ್ಸಿಬಿ ತಂಡ ಸೀಲ್ ಮಾಡಿತು ಅಂತಾನೆ ಹೇಳಬಹುದು. ಅಂತಿಮವಾಗಿ ಫಿಲ್ ಸ್ಲಾಟ್ 33 ಎಸೆತಗಳನ್ನು ಎದುರಿಸಿ ಬರೋಬ್ಬರಿ 6 ಸಿಕ್ಸ್ ಹಾಗೂ 5 ಫೋರ್ಗಳೊಂದಿಗೆ 65 ರನ್ ಕಲೆ ಹಾಕಿ ಕುಮಾರ್ ಕಾರ್ತಿಕೇಯರ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಸ್ನೇಹಿತರೆ. ಕೊಹ್ಲಿ 39 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಮಿಂಚಿದರು. ಇದರೊಂದಿಗೆ ತಮ್ಮ T20 ವೃತ್ತಿ ಜೀವನದಲ್ಲಿ 100ನೇ ಅರ್ಧಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ವಿರಾಟ್ ನಿರ್ಮಿಸಿದರು. ಇವರಿಗೆ ಸಾಥ್ ನೀಡಿದ ದೇವದತ್ ಪಡಿಕಲ್ ಕೂಡ ಕೇವಲ 28 ಎಸೆತಗಳಿಂದ ಆಜಿಯಾ 40 ರನ್ ಬಾರಿಸಿದರು. ಅಂತಿಮವಾಗಿ ವಿರಾಟ್ ಇಂದಿನ ಪಂದ್ಯದಲ್ಲಿ 45 ಎಸೆತಗಳಿಂದ ಆಜಿಯಾ 62 ರನ್ ಸಿಡಿಸಿದರು. ಇವರ ಈ 62 ರನ್ಗಳಲ್ಲಿ ಬರೋಬ್ಬರಿ 2 ಸಿಕ್ಸ್ ಹಾಗೂ 4 ಫೋರ್ಗಳು ಒಳಗೊಂಡಿದ್ದವು. ಇದರೊಂದಿಗೆ ಆರ್ಸಿಬಿ ತಂಡ 17.3 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ಈ ಮುಖ್ಯವಾಗಿ ಆರ್ಆರ್ ವಿರುದ್ಧದ ಈ ಬ್ಯಾಟಲ್ ನಲ್ಲಿ ಆರ್ಸಿಬಿ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ ಸ್ನೇಹಿತರೆ. ಇನ್ನು ಆರ್ಆರ್ ತಂಡದ ಪರ ಯಾವೊಬ್ಬ ಬೌಲರ್ ಕೂಡ ಎಫೆಕ್ಟಿವ್ ಆಗಿ ಕಾಣಿಸಿಕೊಳ್ಳಿಲ್ಲ ಅಂತಾನೆ ಹೇಳಬಹುದು. ಬಂಧುಗಳೇ, ಆರ್ಸಿಬಿ ತಂಡದ ಈ ಅದ್ಭುತ ಜಯದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಫಿಲ್ ಸ್ಲಾಟ್ ರವರ ಆ ಅತ್ಯಾಕರ್ಷಕ ಆಟದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕೂಡ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.